ಇನ್ನು ರಾಜ್ಯ ಬಿಜೆಪಿಯಲ್ಲಿ ಬಣರಾಜಕಾರಣ ಇರುವಂತಹ ವಿಚಾರ ಗೊತ್ತೇ ಇದೆ. ಈ ಸಿಟಿ ರವಿಯವರ ಬಂಧನದ ವಿಚಾರ ಅದೆಲ್ಲವನ್ನೂ ಕೂಡ ಶಮನ ಮಾಡ್ತಾ ಅನ್ನುವಂತಹ ಪ್ರಶ್ನೆ. ಬಿಜೆಪಿಯ ಹೊಸ ಆಟಕ್ಕೆ ಪ್ಲಾಟ್ಫಾರ್ಮ್ ರೆಡಿ ಆಯ್ತಾ? ಸಿಟಿ ರವಿಗೆ ಜಾಮೀನು, ಬಿಜೆಪಿ ಪಾಳ್ಯದಲ್ಲಿ ಸಹಜವಾಗಿಯೇ ರಣೋತ್ಸಾಹ ಜಾಸ್ತಿ ಆಗ್ತಿದೆ. ಚುನಾವಣೆ ಗೆದ್ದ ರೀತಿಯಲ್ಲಿಯೇ ಬಿಜೆಪಿ ಮನೆಯಲ್ಲಿ ಈಗ ನವೋಲ್ಲಾಸ ಮನೆ ಮಾಡಿರುವಂಥದ್ದು. ಪಕ್ಷದಲ್ಲಿ ಒಗ್ಗಟ್ಟು ಸೃಷ್ಟಿಗೆ ಕಾರಣವಾಯಿತು ಸಿಟಿ ರವಿ ಅವರ ಬಂಧನದ ಪ್ರಕರಣ. ಭಿನ್ನಮತದ ಬೇಗೆಯಲ್ಲಿ ಬೇಯ್ತಾ ಇದ್ದ ಬಿಜೆಪಿ ಮನೆಯಲ್ಲಿ ಈಗ ಏಕಮಂತ್ರವನ್ನ ಪಠಿಸಲಾಗ್ತಾ ಇದೆ. ಅಂದ್ರೆ ಒಂದು ರೀತಿಯಲ್ಲಿ ಬಿಜೆಪಿ ಎಷ್ಟೇ ಪ್ರಯತ್ನ ಪಟ್ಟರು ಆ ಪಕ್ಷದ ಆಂತರಿಕ ಭಿನ್ನಮತ ಅಂತಕ್ಕಂಥದ್ದು ಕಡಿಮೆ ಆಗ್ತಿರ್ಲಿಲ್ಲ. ವಿಜೇಂದ್ರ ಬಣ ವರ್ಸಸ್ ಯತ್ನಾಳ್ ಬಣ ಅಂತಕ್ಕಂಥದ್ದು ಹಾಗೆ ಹೀಗೆ. ಬಟ್ ಯತ್ನಾಳ್ ಅವರು ಕೂಡ ಈ ಇನ್ಸಿಡೆಂಟ್ನಲ್ಲಿ ಅವರು ಕೂಡ ಸಿ ಟಿ ರವಿ ಪರವಾಗಿ ನಿಂತರು. ಮೊನ್ನೆ ಅವ್ರನ್ನ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಬರಬೇಕಾದ್ರೆ ವ್ಯಾನ್ ಹತ್ತಿಸಿದಾಗ ಅರವಿಂದ್ ಬೆಲ್ಲದ್ ಮತ್ತು ಯತ್ನಾಳ್ ಅವರೇ ಹೋಗಿ ತಡೆದಿದ್ದು. ಅದ್ರ ಮುಂದೆ ನಿಂತ್ಕೊಂಡ್ರು, ನಾವು ಹೋಗಕ್ಕೆ ಬಿಡಲ್ಲ ಅಂತ ಅಂದ್ಬಿಟ್ಟು. ಸೊ ಅಲ್ಲಿಗೆ ಈ ಥರದ ಒಂದು ಟಾನಿಕ್, ಇದು ಪ್ರಕರಣದ ರೂಪ ಹೇಗಾದರೂ ಇರಲಿ, ಬಟ್ ಬಿ ಜೆ ಪಿಯಲ್ಲಿ ಒಗ್ಗಟ್ಟನ್ನು ಮೂಡಿಸ್ತಾ ಇದೆ ಅನ್ನುವಂತಹದರ ಸುಳಿವು ಸಿಕ್ಕಿರ್ತಕ್ಕಂಥದ್ದು. ಆಮೇಲೆ ನಿನ್ನೆ ಅಶೋಕ್ ಅವ್ರ ಮಾತು ಕೇಳಬೇಕಾಗಿತ್ತು ಬೆಳಗಾವಿನಲ್ಲಿ. ಅವ್ರು ಹೇಳಿದ್ರು, ನಾವೀಗ ಹೋಗ್ತಾ ಇದ್ದೀವಿ ಸಿ ಟಿ ರವಿ ಅವ್ರ ಜೊತೆಯಲ್ಲಿ ಅವ್ರನ್ನ ಫಾಲೋ ಮಾಡ್ಕೊಂಡು ಹೋಗ್ತೀವಿ. ಸಿ ಟಿ ರವಿ ಅವ್ರ ಜೊತೆಯಲ್ಲಿ ನಾವಿದ್ದರೆ ಸರಿ, ಇಲ್ಲಾಂದರೆ ಏನು ಮಾಡ್ತಾರೋ ಗೊತ್ತಿಲ್ಲ ಅಂತ ಅವ್ರನ್ನ ಫಾಲೋ ಮಾಡಿಕೊಂಡೇ ಬಂದರು. ಆಮೇಲೆ ಬೆಳಗ್ಗೆನೂ ಹೇಳಿದ್ರು, ಅಯ್ಯೋ ನಾವು ವಿಜಯೇಂದ್ರ ಅವರು ಅರ್ಲಿ ಮಾರ್ನಿಂಗ್ ಫ್ಲೈಟ್ ಹತ್ಕೊಂಡು ಬೆಂಗಳೂರಿನಿಂದ ಇದಕ್ಕೆ ಹೋದರು, ಎಲ್ಲಿ ಬೆಳಗಾವಿಗೆ ಹೋದರು ನಿನ್ನೆ. ಎಲ್ಲ ನಾವು ಜೊತೆಯಲ್ಲಿ ಇದ್ದು ಅವ್ರನ್ನ ಕಾಪಾಡಬೇಕು ಅನ್ನೋ ರೀತಿಯಲ್ಲಿ ಒಗ್ಗಟ್ಟು ಪ್ರದರ್ಶನವಾಯಿತು. ಕೊನೆಗೆ ಅಂತಿಮವಾಗಿ ಸಿ ಟಿ ರವಿ ಕೂಡ ಮಾತನ್ನು ಹೇಳಿದ್ರು. ಕೆಲವರು ಇಲ್ಲ ಇನ್ನು ಸದನ ನಡೀತಾ ಇತ್ತು ಅಂತ ಕೆಲವರು ವಿಶ್ಲೇಷಣೆ ಮಾಡಿದ್ದಾರೆ. ಅದನ್ನೆಲ್ಲ ಈಗ ನಾನು ಏನೂ ಮಾತಾಡೋಕ್ಕೆ ಹೋಗೋದಿಲ್ಲ. ಎಲ್ಲ ಆಗಲಿ ಹೇಳ್ತಾರೆ, ಅವ್ರು ಅದನ್ನೇ ಹೇಳಬೇಕಲ್ಲ. ಅವರು ಬೇರೆ ಇನ್ನೇನು ಹೇಳೋಕ್ಕಾಗುತ್ತೆ, ಅವರು ಅದನ್ನೇ ಹೇಳ್ತಾರೆ. ಇಲ್ಲ ಕೇಳ್ತಾ ಇದ್ದೀನಿ ಮಾಹಿತಿನ ಕೇಳ್ತಾ ಇದ್ದೀನಿ. ಮಾಹಿತಿ ಬಂದ ಮೇಲೆ ಹೇಳ್ತೀನಿ. ರವಿಯವ್ರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಮುಂದಾದಂಥ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾರನ್ನ ಬಂಧಿಸಿದ್ದಾರಾ ಹೇಗೆ ಅಂತ? 24 ಜನನ ಅವತ್ತೇ ಆ ಕ್ಷಣದಲ್ಲೇ ಅರೆಸ್ಟ್ ಮಾಡಿದ್ರಲ್ಲ, 24 ಜನರನ್ನ. ಓಕೆ, ಬಟ್ ಇವನ್ ಹೋಮ್ ಮಿನಿಸ್ಟರ್ ಸ್ವಲ್ಪ ಈ ವಿಚಾರದಲ್ಲಿ ಮಾಹಿತಿ ಪಡ್ಕೋತೀನಿ ಅಂತ ನಿನ್ನೆಯಿಂದನೂ ಹೇಳ್ತಾ ಇದ್ದಾರೆ. ಇವತ್ತಿಗೂ ಕೂಡ ಕಂಪ್ಲೀಟ್ ಮಾಹಿತಿ ಸಿಕ್ಕಿಲ್ವಾ ಪರಮೇಶ್ವರ್ ಅವರಿಗೆ, ಅಥವಾ ಸಿಕ್ಕಿದ್ದು ಅವರೇನಾದರೂ ಮಾತನಾಡೋದಕ್ಕೆ ಅವಾಯ್ಡ್ ಮಾಡ್ತಾ ಇದ್ದಾರೆ ಗೊತ್ತಿಲ್ಲ. ಯಾಕೆಂದರೆ ಆ ಥರದ ಅನುಮಾನ ಮೂಡ್ತಾ ಇದೆ ಕೆಲವೊಂದು ಮಾತುಗಳಿಂದ. ನೋಡೋಣ ಮುಂದಿನ ದಿನಗಳಲ್ಲಿ ಇದು ಯಾವ ರೀತಿ ಆಗುತ್ತೆ ಅಂತ.